ನಮಸ್ಕಾರ ಬೆಂದೊಳೆ ಪಿಂಜ ಸಿನತಂಗಳಿ ಈಶ್ವರಿ ಉಂಬಳ ಮನೆಕ್ ನಿಂಗಳ ತಕ್ಕಾರ ಬೈಂದವಿ ಇಕ್ಕ ನಂಗ ಕುಮ್ಮು ಕರಿ ಎನ್ನನೆ ಮಾಡೋಂದು ನೋಟನ ಅನ್ನನೆ ಈ ರೆಸಿಪಿ ನಿಂಗಕ್ಕೆ ಇಷ್ಟ ಆಚಂಗಿ ನಂಗಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅನ್ನನೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇಕ್ಕ ನಂಗ ಎನ್ನನೆ ಮಾಡೋದು ನೋಟನ ಅದಂಗಿಂಜ ಮಿಂಜ ಇದಂಗ ಬೋಂಚುಳಾನಂತ ಇಂಗ್ರೀಡಿಯೆಂಟ್ಸ್ ಇಂತ ಲಾಂಚಿಂಗಿ 200 ಗ್ರಾಮ್ ಕುಮ್ಮು 2 ಟೀಸ್ಪೂನ್ ಎಣ್ಣೆ 2 ಟೀಸ್ಪೂನ್ ಮಳ್ಳು ಪೊಡಿ 1 ಟೀಸ್ಪೂನ್ ಮಂಜ ಪೊಡಿ 2 ಟೀಸ್ಪೂನ್ ಸಂಬಾರ ಪೊಡಿ 1 ಟೀಸ್ಪೂನ್ ಗರಂ ಮಸಾಲ 1 ಚಕ್ಕೆ 4 ಯಾಲ 2 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಮೀಡಿಯಮ್ ಸೈಜ್ ಈರುಳ್ಳಿ 2 ಟೊಮ್ಯಾಟೋನ ಚಾಯ್ತೆ ಗ್ರೈಂಡ್ ಮಾಡಿಟ್ಟೆ ഒരു 10 ಗೋಡಂಬಿ ಅದನ್ನು ಚಾಯ್ತೆ ಪೌಡರ್ ಮಾಡಿ ഒരു 4 ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಇಡ್ತಂಡೆ ಇಕ್ಕ ನಂಗೆ ಕುಮ್ಮು ಕರಿ ಎಣ್ಣೆ ಮಾಡೋದು ನೋಟನ ಇಕ್ಕ ನಾನು ஒரு ಗಂಜಿನ ಇಟ್ಟಂಡೆ ಸೊ ಅದು ಚೆನ್ನ ಚಾಯ್ತೆ ಕಾಯುಂಡು ಇಕ್ಕ ನಂಗೆ ಅದಂಗೆ ഒരു 2 ಟೀಸ್ಪೂನ್ ಎಣ್ಣೆನ ಇಡೋಣ ಚೆನ್ನ ಚಾಯ್ತೆ ಎಣ್ಣೆ ಕಾಯುಂಡು ಇಕ್ಕ ನಂಗೆ ಇಲ್ಲಿ ಚೆನ್ನ ಎಣ್ಣೆ ಕಾಂಜಿತ್ತು ಅದಂಗೆ ನಾನು ಇಕ್ಕ ഒരു 2 ചെക്കന എടുത്തണ്ടേ ചെക്ക പിന്നെ യാല ಅದನ್ನು ಚಾಯ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಕ್ಕ ನಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಟ್ಟೋಣ ಇದು ನಂಗೆ ಎಣ್ಣೆಲಿ ಏನಂಗಿಡೋ ಅಂಚಂಗಿ ಅದು ಚಾಯ್ತೆ ಫ್ರೈ ಮಾಡಿನಾಗ ಅದನ್ನು ಸ್ಮೆಲ್ ಚೆನ್ನಾಗಿ ಪೋಪ ಸೊ ಅದೇ ನಂಗೆ ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಚಾಯ್ತೆ ಫ್ರೈ ಮಾಡ್ಯೋಂಗ ಇದನ್ನು ಇಕ್ಕ ದಂಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಬೆಚ್ಚಂಡಿಲ್ಲ ಸೊ ಅದನ್ನು ಇದನ್ನು ಕೂಡ ಇಟ್ಟುತ್ತೆ ಚಾಯ್ತೆ ಮಿಕ್ಸ್ ಮಾಡ್ಯೋಣ ಇದು ನೋಡಿ ಚೆನ್ನಾಗಿ ಚಾಯ್ತೆ ಫ್ರೈ ಮಾಡ್ಯೋಳಿ ಇಕ್ಕ ಇಲ್ಲಿ ನಾನು ಎಂತೆಲ್ಲ ಪೊಡಿ ಇಟ್ಟಂಡೆ ಅದನ್ನೆಲ್ಲ ಇಡೋಣ ಮಳು ಪೊಡಿ ಮಂಜ ಸಂಬಾರ ಪೊಡಿ ಅನ್ನನೆ ಗರಂ ಮಸಾಲೆನ ಇಟ್ಟೋಣ ಇದಂಗೆ ಇದನ್ನೆಲ್ಲ ಚೆನ್ನಾಗಿ ಚಾಯ್ತೆ ಇಟ್ಟಂಡು ಅವ್ರು ಚೆನ್ನಾಗಿ ಚಾಯ್ತೆ ಫ್ರೈ ಮಾಡ್ಯೋಣ ಇದನ್ನಕ್ಕ ಚಾಯ್ತೆಂದನೆ ಫ್ರೈ ಮಾಡ್ಯೋಳಿ ಇಕ್ಕ ನಂಗೆ 2 ಟೊಮ್ಯಾಟೋನ ನಾನು ಪ್ಯೂರಿ ಅಂತ ಮಾಡಿಂಡು ಚಾಯ್ತೆ ಮಿಕ್ಸಿ ಮಾಡಿದ್ದು ಅದನ್ನು ಕೊಡಿ ಇದಂಗೆ ಇದು ನಾನು ಇಟ್ಟಂಡುಳ್ಳ ಇದನ್ನೆಲ್ಲ ಚಾಯ್ತೆ ಮಿಕ್ಸ್ ಮಾಡಿದ್ದು ಇನ್ನೊರು 10 ನಿಮಿಷ ಚೆನ್ನಾಗಿ ಚಾಯ್ತೆ ಫ್ರೈ ಮಾಡ್ಯೋಣ ಇದನ್ನು ಸೊ ಅನ್ನನೇ ನಿಂಗಕ್ಕೆ ಚೆನ್ನಾಗಿ ಗ್ರೇವಿ ರಣಕ್ಕೆ ಬೋಂಡು ಹಂಚಂಗಿ ಚೆನ್ನಾಗಿ ಹಿಂದನೇ ಫ್ರೈ ಮಾಡಿಕೊಂಡಿರಿ ಸೊ ಇದಂಗೆ ಇಕ್ಕ ನಾನು ಚೆನ್ನಾಗಿ ಗ್ರೇವಿ ರಣಕ್ಕೆ ಉಂಡಲ್ಲ ಇಕ್ಕ ನಾನು 200 ಗ್ರಾಮ್ಸ್ ಅಂತ ನಾನು ಕುಮ್ಮು ಇಡ್ತಂಡೆ ಆ ಕುಮ್ಮನ ಇದಂಗೆ ಇಟ್ಟಂಡುಳ ನಾನು ಚೆನ್ನಾಗಿ ಚಾಯ್ತೆ ಫ್ರೈ ಮಾಡಿಯೋಳಿ ಮಸಾಲೆ ಎಲ್ಲ ಚಾಯ್ತೆ ಆ ಕುಮ್ಮಕ್ಕೆ ಪುಡಿಕೊಂಡು ಚೆನ್ನಾಗಿ ನೀರು ಇಡ್ತಾನೆ ನಾನು ಎಂಥ ಪ್ಯೂರಿಕ್ ನಾನು ಇಟ್ಟೆ ಅದಕ್ಕೆ ನಾವು ಚೆನ್ನಾಗಿ ನೀರು ಇಟ್ಟಿತ್ತು ಅದಕ್ಕೆ ನಾನು ಆ್ಯಡ್ ಮಾಡಿನುಳ್ಳ ನಿಂಗಕ್ಕೆ ಅವ್ರ ಕ್ವಾಂಟಿಟಿ ಕಮ್ಮಿ ಬೋಂಡೆಂಗಿ ಕಮ್ಮಿ ಇಟ್ಟೊಳ್ಳಿ ನಾವು ಚೆನ್ನಾಗಿ ಜಾಸ್ತಿ ಗ್ರೇವಿ ಮಾಡೇನಂದ್ರೆ ಚೆನ್ನಾಗಿ ಜಾಸ್ತಿ ನೀರನ್ನ ಇಟ್ಟಂಟುಳ್ಳ ನಾನು ಈಗ ಚೆನ್ನಾಗಿ ಚಾಯ್ತೆ ಇದನ್ನು ಫ್ರೈ ಮಾಡಿತ್ತು ಚಾಯ್ತೆನೇ ಫ್ರೈ ಮಾಡಿಯೋಳಿ ಇಕ್ಕ ನಂಗೆ ಇದನ್ನು ಅವರು 10 ಮಿನಿಟ್ಸ್ ನಂಗೆ ಮುಚ್ಚಿತ್ತು ಬೆಚ್ಚೋನ ಸೊ ಅಕ್ಕ ನಂಗಡ ಆಲ್ಮೋಸ್ಟ್ ಅವ್ರು ಪಾದಿ ಆಯ್ತಿಪ್ಪ ನಂಗಡ ಕುಮ್ಮು 10 ನಿಮಿಷ ಆಯ್ತು ಮುಚ್ಚಲ ಇಡ್ತೆ ಇಕ್ಕ ನೋಟಿ ಇಲ್ಲಿ ಚಾಯ್ತೆ ಕೊದಿವಂತ ಅಂದನೆ ಚಾಯ್ತೆ ಕುಡಿ ಮಸಾಲೆ ಕೂಡ ಪುಡ್ಚಿದಂಗೆ ಇಕ್ಕ ನಂಗೆ ಟೇಸ್ಟ್ಗೆ ஒரு 2 ಟೀಸ್ಪೂನ್ ಸಾಲ್ಟ್ ಇಡೋಣ ಇಕ್ಕ ನೋಟಿ ನಿಂಗಕ್ಕೆ ಹೆಚ್ಚಕ್ಕೆ ಟೇಸ್ಟ್ ಕೊಂಡು ಅಚ್ಚಕ್ಕೆ ಸಾಲ್ಟ್ ಇಟ್ಟೊಳ್ಳಿ ಚಾಯ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಯೋಣ ಇದನ್ನು ಇಕ್ಕ ನಾನು ஒரு 10 ಗೋಡಂಬಿನ ಚೆನ್ನಾಗಿ ಚಾಯ್ತೆ ಪೌಡರ್ ಮಾಡಿಂಡೆ ಸೊ ಆ ஒரு ಪೌಡರ್ನ ಇಕ್ಕ ನಾನು ಇದಂಗೆ ಇಡುವಿ ನಾನು ಇದು ಏನಂಗೆ ಇಡೋ ಅಂಚಂಗೆ ಅವ್ರು ಚೆನ್ನಾಗಿ ಸ್ವೀಟ್ನೆಸ್ ಇಪ್ಪ ಸೊ ಅದಂಗೆ ಚಾಯ್ ಟೇಸ್ಟ್ ಕೊಟ್ಟುವ ಕುಮ್ಮು ಕರಿಕ್ಕೆ ಸೊ ಇದು ನಿಂಗೆ ಆಪ್ಷನಲ್ ನಿಂಗೆ ಖುಷಿ ಹಚ್ಚಂಗೆ ಇಟ್ಟೋಲು ಬಟ್ ಇಟ್ಟತಿಂಗೆ ತುಂಬ ಚಾಯ್ ಇಪ್ಪ ಇದಂಗೆ ಸೊ ಅದನ್ನು ಇದನ್ನು ಕೊಡಿ ನಿಂಗೆ ಚೆನ್ನಾಗಿ ಚಾಯ್ತೆ ಫ್ರೈ ಮಾಡಿಯೋಳಿ ನಿಂಗೆ ಸೊ ಇಕ್ಕ ನಾನು ஒரு 1/2 ಕಟ್ ನಾನು ಕೊತ್ತಂಬರಿ ತೊಪ್ಪು ನಡ್ತಂಡೆ ಇದನ್ನು ಕೊಡಿ ಇಟ್ಟೋಳಿ ಸೊ ಎಲ್ಲ ನಿಂಗೆ ಚಾಯ್ತೆ ಮಿಕ್ಸ್ ಮಾಡ್ಸಂಗೆ ಫೈನಲಿ ನಂಗಡ ಟೇಸ್ಟಿಯಾನ ಕುಮ್ಮು ರೆಡಿ ಆಪ
ಇಂದನೆ ನೀವು ಚಾಯ್ತ ಫ್ರೈ ಮಾಡಿ ಇದನ್ನು ಕೂಡ ನಂಗಡ ಬಿಸಿ ಬಿಸಿಯಾನ ಕುಮ್ಮು ಕರಿ ರೆಡಿ ಟು ಸರ್ವ್. ಹೆಚ್ಚಕ್ಕೆ ಚಾಯ್ ನಂಚಂಗಿ ಚಾಯ್ ಫ್ರೇಗ್ರೆನ್ಸ್ ಬಂದನುಂಡು ತುಂಬ ಚಾಯ್ ಉಂಡದು. ಇದರ ಕಾಂಬಿನೇಷನ್ ಏದಂಗೆಲ್ಲ ಅಂಚಂಗಿ ಒಟ್ಟಿ ಚಪಾತಿ ಪೂರಿ ಇಂಥಗೆಲ್ಲ ಇದು ತುಂಬ ಟೇಸ್ಟಿ ಆಯ್ತಿಪ್ಪ. ಕುಮ್ಮು ಕರಿ ರೆಡಿ ಟು ಸರ್ವ್. ಅನ್ನನೆ ಈ ರೆಸಿಪಿ ನಿಂಗಕ್ಕೆ ಇಷ್ಟ ಆಚಂಗಿ ನಂಗಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅನ್ನನೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.